ಇವತ್ತು ಗಾಣಗಾಪುರದಲ್ಲಿ ಯಾವ ರೀತಿ ಹಲ್ಲೆ ಆಗಿದೆ ಅದು ಎಲ್ಲಾ ಕಡೆ ಆಗ್ತಿದೆ. ಕಾನೂನು ಏನ್ ಮಾಡ್ತದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಸ್ಥಳೀಯ ಶಾಸಕರು ಕೂಡ ಏನ್ ಕಣ್ಣು ಮುಚ್ಕೊಂಡು ಕುಂತಿದ್ದಾರೆ ಅಂತ ಅನಿಸುತ್ತೆ. ಇಲ್ಲಿಂದ ನಮ್ಮ ಕರ್ನಾಟಕದಲ್ಲಿ ಸಚಿವರು ಕೂಡ ನಮ್ಮ ಜಿಲ್ಲೆದವರೇ ಇದ್ದಾರೆ, ಅವ್ರು ಕೂಡ ಅವ್ರ ಕಣ್ಣಿಗೆ ಕೂಡ ಕಾಣ್ತಾ ಇಲ್ಲ. ಇವಾಗ ಹೇಳ್ತಾ ಇದಾರೆ ರಾಜೀನಾಮೆ ಪ್ರಿಯಾಂಕಾ ಸಾಬ್ರು ಮಾತ್ರ ಕೊಡಬಾರ್ದು, ನಮ್ ತಿಪ್ಪಣ್ಣಪ್ಪ ಕಮತ್ರು ಕೂಡ ರಾಜೀನಾಮೆ ಕೊಡಬೇಕು. ಅವ್ರು ಕೂಡ ಯಾವ್ದೇ ರೀತಿ ಅವ್ರು ಕೂಡ ಕಾನೂನು ನಮ್ಮ ಸಮಾಜ ಮೇಲೆ ಅನ್ಯಾಯ ಆಗ್ತಾ ಇದ್ರೆ ಅವ್ರು ಕೂಡ ಯಾವ್ದೇ ರೀತಿ ನೋಡ್ತಾ ಇಲ್ಲ. ಯಾಕಂದ್ರೆ ನಮ್ಮ ಸಮಾಜ ಹೆಸರು ಹೇಳಿ ಇವತ್ತು MLC ಆಗಿದ್ದಾರೆ, ಪೂರಾ ಮೂರ್ ಸರಿ MLC ಆಗ್ತಿದ್ದಾರೆ. ಅದೇ ನಮ್ ಸಮಾಜ ಮೇಲೆ ಅನ್ಯಾಯ ಆಗ್ತಾ ಇರೋದು ಅವ್ರಿಗೆ ತಿಪ್ಪಣ್ಣಪ್ಪ ಕಮತ್ರು ಸಾಹೇಬ್ರಿಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಹೆಸರು ಹೇಳಿ ಅಧಿಕಾರ ಮತ್ತು ಎಲ್ಲಾ ಕೂಡ ಪಡಕ್ತಾರೆ, ಆದ್ರೆ ನಮ್ಮ ಸಮಾಜ ಮೇಲೆ ಅನ್ಯಾಯ ಅದು. ನಮ್ಮದೇ ಆದ ಸ್ಥಳೀಯ ಲೀಡರ್ ಕೂಡ ಯಾವ್ದೇ ರೀತಿ ಹೋರಾಟ ಕೂಡ ಬರ್ತಾ ಇಲ್ಲ. ಅದ್ರ ಪರವಾಗಿ ಕೂಡ ನಮ್ಮ ಸಮಾಜದ ಪರವಾಗಿ ನಿಲ್ತಾ ಇಲ್ಲ. ಅವ್ರು ಸ್ಥಳೀಯಕ್ಕೆ ಹೋಗಿ ಯಾವ್ದೇ ಒಂದು ವ್ಯಾಪ್ತಿಯಲ್ಲಿ ಠಾಣೆ ಕೂಡ ಬರ್ತಾ ಇದೆ, ಅದನ್ನ ಕೂಡ ಅವ್ರ ವ್ಯಾಪ್ತಿಗೆ ಹೋಗಿ ಈ ನಮ್ಮ ಸಮಾಜ ಮೇಲೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ತೋರಿಸ್ಬೇಕು. ಅದೇ ರೀತಿ ಹಾಸ್ಪಿಟಲ್ ಕೂಡ ಅವರಿಗೆ ಯಾವ್ದೇ ರೀತಿ ಅನುದಾನ ಕೂಡ ಅವ್ರಲ್ಲಿ ಇರ್ತಾ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಸಮಾಜ ಕೆಳಮಟ್ಟ ಸಮಾಜ, ಯಾವ್ದೇ ರೀತಿ ಅವ್ರಿಗೆ ಅವ್ರ ಮೇಲೆ ಅನುದಾನ ಇರಲ್ಲ. ಇವತ್ತು ICICI ಜಾಯ್ನ್ ಆಗಿದ್ದಾರೆ ಅವ್ರು, ಆದ್ರೂ ಕೂಡ ಅವ್ರಲ್ಲಿ ದುಡ್ಡು ಇಲ್ಲ. ಇವರು ನಮ್ಮ ಸ್ಥಳೀಯ ಶಾಸಕರು ಅಲ್ಲಿ, ನಮ್ಮ ಸ್ಥಳೀಯ ತಿಪ್ಪಣ್ಣಪ್ಪ ಕಮತ್ರು ಸಾಹೇಬರಲ್ಲಿ ಇಲ್ಲಿವರೆಗೂ ಅವರಲ್ಲಿ ವಿಸಿಟ್ ಮಾಡಿಲ್ಲ. ಯಾವ್ದೇ ರೀತಿ ಅವರು ಅನುದಾನ ಕೂಡ 25 ಲಕ್ಷ ರೂಪಾಯಿ ಅಂತ ಬೇಡಿಕೆ ಇಡ್ತಾ ಇದಾರೆ. ಇಲ್ಲಿವರೆಗೂ ಎಲ್ಲೆಲ್ಲ ಅನ್ಯಾಯ ಆಗಿದೆ, ಯಾರಿಗೂ ₹1 ಕೂಡ ಇಲ್ಲಿವರೆಗೂ ದೊರಕಿಲ್ಲ. ಇಲ್ಲಿ ನಮ್ಮ ಸ್ಥಳೀಯ ಲೀಡರ್ ಹೇಳ್ತಾರೆ ನಮಗೆ 25 ಲಕ್ಷ ಬೇಕು, ಅವ್ರಿಗೆ ಹೆಲ್ಪ್ ಬೇಕು. ಈ ಸ್ಥಳೀಯ ಲೀಡರ್ ಜಿಲ್ಲಾಡಳಿತ ಕೂಡ ಮಾಡ್ತಾ ಇಲ್ಲ, ಸ್ಥಳೀಯ ಲೀಡರ್ ಮಾಡ್ತಾ ಇಲ್ಲ, ನಮ್ಮ ಸ್ಥಳೀಯ ಲೀಡರ್ ಕೂಡ ಯಾವ್ದೇ ರೀತಿ ಹೆಲ್ಪ್ ಮಾಡ್ತಾ ಇಲ್ಲ. ಒಂದೇ ಒಂದು ಬೇಡಿಕೆ ಇದೆ, ನಮ್ಮ ಸಮಾಜ ಹೆಸರಿನಲ್ಲಿ ಯಾವ್ದೇ ಒಂದು ಲೀಡರ್ ಆಗ್ಲಿ ನಮಗ್ ಬೇಕು, ಆದ್ರೆ ಅದ್ರಿಂದ ಸಮಾಜ ಹೆಸರಿನಲ್ಲಿ ಬೇರೆ ಬೇಯಿಸ್ಕೊಂಬಂತ ಕೆಲಸ ಮಾಡ್ಬಾರ್ದು ಅಂತ ಹೇಳಿ ನಂದು ಒಂದೇ ಒಂದು ಉದ್ದೇಶ ಅಷ್ಟೇ. ನಮ್ಮ ಸಮಾಜದವ್ರ ಲೀಡರ್ಗೆ ನಾ ಬೈತಾ ಇಲ್ಲ, ನಮ್ಮ ಹೆಸರಿನಲ್ಲಿ ನೀವೇನ್ ಬೇಡ ಬೇಯಿಸ್ಕೊತಾ ಇದ್ರಿ, ಅದ್ರ ಪರವಾಗಿ ಸಮಾಜ ಪರವಾಗಿ ನಿಲ್ರಿ ಅಂತ ಒಂದೇ ಒಂದು ಉದ್ದೇಶ. ನಾನು ಕಮಲಾಪುರ ತಾಲೂಕದ ಹುಲಿ ಸಮಾಜದ ಲೀಡರ್ ಯುವ ನಾಯಕರು ಒಂದೇ ಒಂದು ಬೇಡಿಕೆ ಇದೆ, ಸಮಾಜ ಪರವಾಗಿ ಹೆಸರಿನಲ್ಲಿ ನೀವು ಕೂಡ ಸಮಾಜ ಪರವಾಗಿ ನಿಲ್ರಿ ಅಂತ ಒಂದೇ ಒಂದು ಬೇಡಿಕೆ ನಮ್ದು ಅಷ್ಟೇ. ವೀರೇಶ್ ಜಮಾದಾರ್.